ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪ್ಲಾಟ್ ವಿಸಿಟ್ಗೆ ಬಂದಿದ್ದೆ. ಕಲ್ಲಂಗಡಿ ಪ್ಲಾಟ್ ವಿಸಿಟ್ ಮಾಡಿದ್ದೀನಿ. ಇವತ್ತು ಎಲ್ಲ ಪ್ಲಾಟನ್ನು ಸುತ್ತಿ ನೋಡಿದ್ದೀನಿ. ಇವತ್ತು 20ನೇ ದಿನ. ಹೋದ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಈ ಪ್ಲಾಟ್ಗೆ 19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಬಿಟ್ಟಿದ್ದೀವಿ ಅಂತ ನಿಮ್ಗೆ ಹೇಳಿದ್ದೆ. ಆ 19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ರಿಸಲ್ಟು ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಕಲ್ಲಂಗಡಿಗೆ 5 ರಿಂದ 6 ಎಲೆಗಳು ಇದ್ದವು. ಇವತ್ತು 20ನೇ ದಿನ, 7 ದಿನ ಆದಮೇಲೆ ನಾನು ವಿಸಿಟ್ ಮಾಡಿದ್ದೀನಿ. ಈಗ ಎಲೆಗಳು ಡಬಲ್ ಆಗಿದ್ದಾವೆ. ಡಬಲ್ ಅಂದರೆ 5 ರಿಂದ 6 ಇದ್ದ ಜಾಗದಲ್ಲಿ 12 ರಿಂದ 13 ಎಲೆಗಳು ಇದ್ದಾವೆ. ಸೊ ಇದು 19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ದ ರಿಸಲ್ಟು ಇದೆ. ಲಾಸ್ಟ್ ವಿಸಿಟಲ್ಲಿ ನಿಮ್ಗೆ ಹೇಳಿದ್ದೆ ಕೀಟಬಾಧೆಯು ಉಂಟಾಗಿದ್ದು ಅಂತ ಹೇಳಿ. ಆ ಕೀಟಬಾಧೆಗೆ ನಾವು ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, NSKE 5%. ಇದರ ಸ್ಪ್ರೇಯನ್ನು ತಗೊಂಡಿದ್ವಿ. ಅದರಿಂದ ಎಲ್ಲ ಕೀಟಬಾಧೆಯು ಎಲ್ಲ ಹೋಗಿದೆ. ಯಾವ ಕೀಟಬಾಧೆ ಆಗಿತ್ತಲ್ಲ ಆ ಕೀಟಬಾಧೆ ಈಗ ಇಲ್ಲ. ಈಗ 20ನೇ ದಿನ ಬರೋ ಮಹತ್ವವಾದ ಸಮಸ್ಯೆಗಳು ಯಾವಪ್ಪ ಅಂದರೆ, ರೋಗದ ಪ್ರಾರಂಭವೂ ಉಂಟಾಗುತ್ತೆ. ಸ್ವಲ್ಪ ತರಹದ ರೋಗವು ಸ್ಟಾರ್ಟ್ ಆಗಿದೆ ಇದಕ್ಕೆ. ಅಂದರೆ ರೋಗದ ಪ್ರಾರಂಭದ ಅವಸ್ಥೆಯಲ್ಲಿ ಯಾವ ರೋಗ ಇರುತ್ತಲ್ಲ, ಡೆವಲಪಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಆ ರೋಗ ಈಗ ಸ್ಟಾರ್ಟ್ ಆಗಿದೆ. ಇದಕ್ಕೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ, ಯಾವುದೂ ತರಹದ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇಲ್ಲ. ಕಾರಣ ಸಾಯಿಲ್ ಟೆಸ್ಟಿಂಗ್ ಮಾಡಿದಾಗ ನಾವು ಇದರಲ್ಲಿ ನೋಡಿದ್ವಿ ಯಾವ ಅಂಶಗಳು ಕಡಿಮೆ ಇದ್ದಾವೆ, ಯಾವ ಮೈಕ್ರೋನ್ಯೂಟ್ರಿಯೆಂಟ್ಗಳು ಇದರಲ್ಲಿ ಕಡಿಮೆ ಇದ್ದಾವೆ. ಆ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟನ್ನು ನಾವು ಬೇಸಲ್ ಡೋಸ್ ಮುಖಾಂತರ ಕೊಟ್ಟಿದ್ವಿ. ಹಾಗೂ NPK ರೇಷಿಯೋ ಏನಿರುತ್ತಲ್ಲ ಅದು ಸಹ ನಾವು ಬೇಸಲ್ ಡೋಸ್ ಮುಖಾಂತರ ಕೊಟ್ಟಿದ್ವಿ. ಆದ ಕಾರಣ ಯಾವುದೇ ತರಹದ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಈ ಪ್ಲಾಟ್ನಲ್ಲಿ 20ನೇ ದಿನ ಆದರೂ ಯಾವುದೂ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಬಂದಿಲ್ಲ. ಆಮೇಲೆ ಮತ್ತೊಂದು ಮಹತ್ವವಾದ ಅಂದರೆ, ಲಾಸ್ಟ್ ಟೈಮ್ 19 ಬಿಟ್ಟಿದ್ವಿ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಬಿಟ್ಟಿದ್ವಿ. ಈ ಸಲ ನಾವು ಆ ಡೋಸೇಜನ್ನು ಚೇಂಜ್ ಮಾಡ್ತಾಯಿದ್ದೀವಿ. 1261 ಈ ಡೋಸೇಜನ್ನು ನಾವು ಈ ಸಲ ಬಿಡವಿದ್ದೀವಿ. ಸೆಕೆಂಡ್ ವೀಕ್ ಡೋಸೇಜ್ ಏನಪ್ಪ ಅಂದರೆ 126100. ಈ ಡೋಸೇಜನ್ನು ತಾವು 2ನೇ ಸಲ ಅಂದರೆ 20ನೇ ದಿನ 2ನೇ ಡೋಸ್ ಅಂಥೇಳಿ ತಾವು ಡ್ರಿಪ್ ಮುಖಾಂತರ ಬಿಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ರೋಗ ಬಾಧೆಗೆ ಯಾವ ಉಪಾಯವನ್ನು ನೋಡಿದ್ವಿ. ಆಮೇಲೆ 126100 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ರಿಸಲ್ಟ್ ಏನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಧನ್ಯವಾದಗಳು.